ಮೊನ್ನೆ ತಾನೇ ನಡೆದಿರುವ ಜಮ್ಮು ಕಾಶ್ಮೀರ ಪೆಹಲ್ಗಾಮಲ್ಲಿ ಏನು ಘಟನೆ ಆಗಿದೆಯೋ, ನಾನಾದರೂ ಅದು ಸಂಪೂರ್ಣವಾಗಿ ಮನಸ್ಪೂರ್ವಕವಾಗಿ ಖಂಡಿಸ್ತೀನಿ. ಅಂಥ ಘಟನೆ ನಮ್ಮ ದೇಶದಲ್ಲಿ ಆಗಬಾರ್ದು. ಬಟ್ ದುರಾದೃಷ್ಟ, ಇಂಥ ಘಟನೆಗಳು ಪದೇ ಪದೇ ಜಮ್ಮು ಕಾಶ್ಮೀರಲ್ಲಿ ನಡೀತಾನೇ ಇದೆ. ಸತ್ತಿರೋರಲ್ಲಿ ಯಾರೇ ಸತ್ತಲಿ ಅದು ಮನುಷ್ಯರು. ಅದಕ್ಕೆ ಜಾತಿ ಭೇದ ಭಾವ ಮಾಡೋದು ಸರಿಗಿಲ್ಲ. ಅದು ಒಂದು ಜೀವ, ಮನುಷ್ಯತ್ವ, ಅದು ಮಾಡಿರೋದು ತಪ್ಪು ಅಂತ ನಾನಾದರೂ ಹೇಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಇಂಥ ಕೃತ್ಯ ಯಾರು ಮಾಡಿದರೋ, ಯಾರು 5-6 ಟೆರರಿಸ್ಟ್ಗಳು ಮಾಡೋರೋ ಅವ್ರನ್ನ ಹುಡುಕಿ ಎಲ್ಲಿದ್ದರು ಅವ್ರನ್ನ ತಂದು ಅದಕ್ಕೆ ತಕ್ಕಂಗೆ ಶಿಕ್ಷೆ ಕೊಡಬೇಕು ಅಂತ ನಾನು ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೀನಿ. ಮತ್ತು ಕೇಂದ್ರ ಸರ್ಕಾರವು ಇತ್ತೀಚಿನ ದಿನಗಳಲ್ಲಿ ಪಾಕಿಸ್ತಾನಕ್ಕೆ ವಿರುದ್ಧವಾಗಿ ಏನೇನು ಕ್ರಮ ತಗೊಂಡವರು ಅದಕ್ಕೆ ಸ್ವಾಗತನೂ ಕೂಡ ನಾವು ಮಾಡ್ತೀವಿ. ನಾವು ಎಲ್ಲ ಇಂಥ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲಿ ಕಠಿಣ ಕ್ರಮ ತಗೊಂಡ್ರು, ಅದು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಅದರ ಜೊತೆ ನಾವು ನಿಲ್ತೀವಿ, ಇದ್ದೇ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾಯಿದ್ದೀನಿ. ಇದು ಇತ್ತೀಚಿನ ದಿನಗಳಲ್ಲಿ ಅಂದರೆ 2-3 ವರ್ಷದಲ್ಲಿ ಇದು 2ನೇ ಬಾರಿ ಇಂಥ ಘಟನೆ ಆಗ್ತಾಯಿರೋದು. ನಮ್ಮ ಸೆಂಟ್ರಲ್ ಇಂಟೆಲಿಜೆನ್ಸ್ ಏನಿದೆಯೋ ಅದು ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದೆ. ಭದ್ರತಾ ದಳ ಏನಿದೆಯೋ ಅದು ಫೇಲ್ಯೂರ್ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾಯಿದ್ದೀನಿ. ನಮ್ಮ ಇಂಟೆಲಿಜೆನ್ಸು ಕರೆಕ್ಟಾಗಿ ಸಂಪೂರ್ಣವಾಗಿ ಆ್ಯಕ್ಯುರೇಟಾಗಿ ಇರ್ತಾಯಿದ್ರೆ ಇಂಥ ಘಟನೆಗಳೆಲ್ಲ ತಡಿಬಹುದಾಗಿತ್ತು. ಮತ್ತು ಅವರು ಈಸಿಯಾಗಿ ಎಷ್ಟು ಜನ ಬಂದು ಆರ್ಮಿ ಡ್ರೆಸ್ ಹಾಕ್ಕೊಂಡು ಅಂಥ ಒಂದು ಟೂರಿಸ್ಟ್ ಸ್ಥಳದಲ್ಲಿ ಸುತ್ತಾಡ್ಕೊಂಡು ಅವ್ರು ಬಂದು ಶೂಟೌಟ್ ಮಾಡೋರು ಅಂದರೆ ಸಂಪೂರ್ಣವಾಗಿ ನಮ್ಮ ಭದ್ರತಾ ದಳ, ಇಂಟೆಲಿಜೆನ್ಸ್ ದಳ ಎರಡೂ ಫೇಲ್ಯೂರ್ ಅಂತ ಹೇಳಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾಯಿದ್ದೀನಿ. ನಮ್ಮ ದೇಶದ ಬಗ್ಗೆ, ನಮ್ಮ ನಾಡಿನ ಬಗ್ಗೆ ಯಾವುದೇ ರೀತಿಯಲ್ಲಿ ತೀರ್ಮಾನಗಳು ತೊಗೊಂಡಾಗ ಅದಕ್ಕೆ ನಾವು ಸ್ವಾಗತಿಸ್ತೀವಿ. ಎರಡನೇ ಮಾತೇ ಇಲ್ಲ.